ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀ ವಿರುದ್ಧ ಸಾಲು ಸಾಲು ವಂಚನೆಯ ಆರೋಪಗಳು ದೂರುಗಳು ದಾಖಲಾಗ್ತಾ ಇದೆ. ಇದೇ ವಿಚಾರಕ್ಕೆ ರಾಜಕೀಯ ಕೆಸರೆರಚಾಟ ಕೂಡ ಜೋರಾಗಿತ್ತು. ಈಗ ವಂಚನೆಯ ಪ್ರಕರಣದ ಆರೋಪಿಯಾಗಿರುವಂತಹ ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀ ಜೆಡಿಎಸ್ನ ಮಾಜಿ ಶಾಸಕರ ವಿರುದ್ಧ ಬೆಂಕಿ ಉಗುಳಿದ್ದಾಳೆ. ಯಾಕಾಗಿ ಏನ್ ಕತೆ, ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಐಶ್ವರ್ಯ ಗೌಡ ವಿರುದ್ಧ ಸಾಲು ಸಾಲು ವಂಚನೆ ಪ್ರಕರಣ. ಜೆಡಿಎಸ್ ಮಾಜಿ ಶಾಸಕನ ವಿರುದ್ಧ ಐಶು ರಿವರ್ಸ್ ಬಾಂಬ್. ಐಶ್ವರ್ಯ ಗೌಡ ಉರುಫ್ ನವ್ಯಶ್ರೀ ಈ ಹೆಸರು ರಾಜ್ಯದಲ್ಲಿ ಸಖತ್ ಟ್ರೆಂಡಿಂಗ್ನಲ್ಲಿದೆ. ಈಕೆಯ ವಿರುದ್ಧ ಬೆಂಗಳೂರು ಹಾಗೂ ಮಂಡ್ಯದಲ್ಲಿ ಸಾಲು ಸಾಲು ವಂಚನೆ ಪ್ರಕರಣಗಳು ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿವೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಕಿರುಗಾವಲು ಗ್ರಾಮದ ಐಶ್ವರ್ಯ ಗೌಡ ಇದೀಗ ವಂಚನೆಯ ಆರೋಪಗಳನ್ನ ಎದುರಿಸುತ್ತಿದ್ದಾಳೆ. ಈ ಹೊತ್ತಿನಲ್ಲಿ ಐಶ್ವರ್ಯ ಗೌಡ ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಅಣ್ಣಮ್ಮ ತಾಯಿ ಉತ್ಸವ ನಡೆಸಿದ ಸಂದರ್ಭದಲ್ಲಿ ಹಲವು ರಾಜಕಾರಣಿಗಳು ಭೇಟಿ ನೀಡಿದ್ದ ವಿಡಿಯೋ ತುಣುಕು ಇದೀಗ ಫುಲ್ ವೈರಲ್ ಆಗುತ್ತಿದೆ. ಈ ವಿಜುವಲ್ನಲ್ಲಿ ಮಳವಳ್ಳಿ ಕಾಂಗ್ರೆಸ್ ಶಾಸಕ ನರೇಂದ್ರ ಸ್ವಾಮಿ ಭೇಟಿ ನೀಡಿರೋದು ಕಂಡುಬಂದಿದೆ. ಇದನ್ನೇ ಅಸ್ತ್ರವನ್ನಾಗಿ ಬಳಕೆ ಮಾಡಿಕೊಂಡ ಮಳವಳ್ಳಿಯ ಜೆಡಿಎಸ್ ಶಾಸಕ ಅನ್ನದಾನಿ ಐಶ್ವರ್ಯ ಗೌಡ ನರೇಂದ್ರ ಸ್ವಾಮಿಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಫಂಡ್ ಮಾಡಿದ್ದಾರೆ, ಹಲವು ಜನರಿಗೆ ವಂಚನೆ ಮಾಡಿದ ದುಡ್ಡಲ್ಲಿ ಈ ಫಂಡ್ ಮಾಡಿರೋದು ಎಂಬ ಗಂಭೀರ ಆರೋಪವನ್ನ ಮಾಡಿದ್ರು. ಇವತ್ತು ಕಿರುಗಾವಲಲ್ಲಿ ಮುಖ್ಯವಾಗಿ ನನ್ನ ಕ್ಷೇತ್ರ ಮಳವಳ್ಳಿ ಕ್ಷೇತ್ರದಲ್ಲಿ ಯಾವ ರಾಜಕಾರಣಿಗಳು ಸ್ಥಳೀಯವಾಗಿ ಕಾಂಗ್ರೆಸ್ ಮುಖಂಡರೇ ಹೆಚ್ಚು ಅವ್ರ ಜೊತೆಯಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು. ಈ ಐಶ್ವರ್ಯ ಗೌಡ ಎಲ್ಲ ಕಾರ್ಯಕ್ರಮಗಳಿಗೂ ಹೋಗಿ ಸಾಲು ಓದಿಸ್ಕೊಂಡು ಸನ್ಮಾನ ಮಾಡಿಸ್ಕೊಂಡಿದ್ದಾರೆ. ಸನ್ಮಾನ ಮಾಡಿಸ್ಕೊಳ್ಳೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಅವರು ವ್ಯಾವಹಾರಿಕವಾಗಿ 2023 ಚುನಾವಣೆಯಲ್ಲೂ ಕೂಡ ಅವರ ಶಾಸಕರ ಮತ್ತು ಐಶ್ವರ್ಯ ಗೌಡರ ಮಧ್ಯದಲ್ಲಿ ಫಂಡಿಂಗ್ ಮಾಡಿದ್ದಾರೆ ಅಂತಕ್ಕಂಥ ಒಂದು ಗುಮಾನಿ ಇದೆ ನಮಗೆ. ಇವತ್ತು ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ರು. ಇದಕ್ಕೆ ಸ್ಥಳೀಯ ಕಾಂಗ್ರೆಸ್ ನಾಯಕರ ಬೆಂಬಲದೊಂದಿಗೆ ಈ ವ್ಯವಹಾರ ನಡೆದಿದೆ ಅಂತಕ್ಕಂಥದ್ದನ್ನ ನಾನು ನೇರವಾಗಿ ಆಪಾದನೆ ಮಾಡ್ಲಿಕ್ಕೆ ಬಯಸ್ತಾ ಇದ್ದೆ. ಮಳವಳ್ಳಿ ಜೆಡಿಎಸ್ ಮಾಜಿ ಶಾಸಕ ಅನ್ನದಾನಿ ಈ ಹೇಳಿಕೆಗೆ ಐಶ್ವರ್ಯ ಗೌಡ ಸಖತ್ ಕೌಂಟರ್ ಕೊಟ್ಟಿದ್ದಾಳೆ. ನಮ್ಮ ಮನೆಯ ಕಾರ್ಯಕ್ರಮಕ್ಕೆ ನಮ್ಮ ಅಣ್ಣ ಮಳವಳ್ಳಿ ಕಾಂಗ್ರೆಸ್ ಶಾಸಕ ನರೇಂದ್ರ ಸ್ವಾಮಿ ಅವರನ್ನ ಆಹ್ವಾನ ಮಾಡಿದ್ರು, ಅದಕ್ಕಾಗಿ ಅವರು ಬಂದಿದ್ದಾರೆ ಅಷ್ಟೇ. ನನಗೂ ನರೇಂದ್ರ ಸ್ವಾಮಿಗೂ ಯಾವುದೇ ಸಂಬಂಧ ಇಲ್ಲ, ನಾನು ಅವರಿಗೆ ಫಂಡ್ ಮಾಡಿಲ್ಲ, ಅವರು ನನಗೆ ಪರಿಚಯವೇ ಇಲ್ಲ ಎಂದಿದ್ದಾರೆ. ಜೊತೆಗೆ ಜೆಡಿಎಸ್ ಮಾಜಿ ಶಾಸಕ ಅನ್ನದಾನಿ ನಾನು ಅವರಿಗೆ ಗೊತ್ತೇ ಇಲ್ಲ ಅಂತಾರೆ. ಆದ್ರೆ 2012ರಲ್ಲಿ ನನ್ನ ಮದುವೆಗೆ ಬಂದಿದ್ರು, ಆಗಿನಿಂದಲೂ ನನಗೆ ಅವರು ಪರಿಚಯ. ನನ್ನ ಅವರ ಮಧ್ಯ ಒಂದು ಬಾರಿ ವ್ಯವಹಾರ ನಡೆದಿದೆ. ಈಗ ನೋಡಿದ್ರೆ ಅರುಳು ಮರುಳು ರೀತಿ ಆಡ್ತಿದ್ದಾರೆ. ಫ್ರೀಯಾದಾಗ ಹೇಳಲಿ, ನಾನೇ ಬಂದು ನಾನು ಯಾರು, ನಾನು ಹೇಗೆ ಅವರಿಗೆ ಪರಿಚಯ ಆಗಿದ್ದು ಅಂತ ಹೇಳ್ತೀನಿ ಅಂತ ವ್ಯಂಗ್ಯದ ರೂಪದಲ್ಲಿಯೇ ಸವಾಲ್ ಎಸೆದಿದ್ದಾಳೆ. ನರೇಂದ್ರ ಸ್ವಾಮಿ ಅವರು ನಮಗೆ ಈ ಸರಿ MLA ಆದ್ಮೇಲೆ ನಮ್ಮ ಮನೇಲಿ ಒಂದು ಫಂಕ್ಷನ್ ಮಾಡಿದಾಗ ನಮ್ಮ ಅಣ್ಣ ಅವ್ರನ್ನ ಇನ್ವೈಟ್ ಮಾಡಿದ್ದಾರೆ. ಅವರು ಆ ಫಂಕ್ಷನ್ಗೆ ಬಂದೋಗಿದ್ದಾರೆ ಅಷ್ಟೇ. ನಾನು ಎಲ್ರಿಗೂ ಎಲೆಕ್ಷನ್ಗೆ ಫಂಡ್ ಮಾಡ್ತಿದ್ದೀನಿ, ಅಷ್ಟೊಂದೆಲ್ಲ ದುಡ್ಡಿದ್ದಿದ್ರೆ ನನಗೆ MLA ಆಗೋ ಆಸೆ ಇದ್ದಿದ್ರೆ ನಾನೇ ಎಲೆಕ್ಷನ್ ನಿಂತ್ಕೋತಾ ಇದ್ದೆ. ಯಾರಿಗೋ ಹೋಗ್ಬಿಟ್ಟು ಫಂಡ್ ಕೊಟ್ಬಿಟ್ಟು ನೀವು ನಿಂತ್ಕೊಳ್ಳಿ ಅಂತ ಹೇಳ್ತಾ ಇರಲಿಲ್ಲ. ಅವರ ನಮ್ಮ ಮಧ್ಯೆ ಗೊತ್ತಿರೋದು ನನಗೆ ಅಷ್ಟೇ ವಿಷಯ. ಇನ್ನು ಅಂದಾನಿ ಅವ್ರು ಯಾಕೆ ಈ ಥರ ಮಾತಾಡಿದ್ರು ಅಂತ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಅಂದಾನಿ ಅವರು ನನಗೆ 2012ರಿಂದನೂ ಪರಿಚಯ ಇದ್ದಾರೆ. ನನ್ನ ಮದ್ವೆಗೆ ಬಂದಿದ್ದಾರೆ ಅವರು, ಅಂದಾನಿ ಅವರು. ಅವಾಗಿಂದನೂ ಅವ್ರು ಪರಿಚಯ ಇದ್ದಾರೆ. ಈವನ್ ಹೇಳ್ಬೇಕು ಅಂತಂದ್ರೆ ಅಂದಾನಿ ಅವ್ರಿಗೂ ನಮಗೆ ಮಧ್ಯೆ ವ್ಯಾವಹಾರಿಕ ಸಂಬಂಧ ಇದೆ. ಅವರು ನನ್ನ ನೋಡೇ ಇಲ್ಲ ಅಂತ ಹೇಳ್ತಿದಾರಲ್ವ, ಅವ್ರಿಗೆ 40 ವರ್ಷ ವಯಸ್ಸಾಗಿದೆಯಾ ಇನ್ನೂ ಇಲ್ವೋ ನನಗೆ ಗೊತ್ತಿಲ್ಲ. ಮೇ ಬಿ ಆಗೋಗಿದೆ ಅಂತ ಅನಿಸ್ತಾ ಇದೆ. ಅವಾಗ ಬರೋ ಅರಳು ಮರಳು ಇವೆಲ್ಲೋ ಇವಾಗಲೇ ಬಂದಿರಬೇಕೇನೋ ಅವ್ರಿಗೆ. ಅವ್ರು ಫ್ರೀ ಆದಾಗ ಒಂದ್ಸರಿ ಇನ್ಫಾರ್ಮ್ ಮಾಡಕ್ಕೆ ಹೇಳಿ, ನಾನು ಯಾರು ಏನು ಯಾವಾಗಿಂದ ಅವ್ರಿಗೆ ಪರಿಚಯ, ನಮ್ಮ ಅವರ ಮಧ್ಯೆ ಯಾವಾಗ ವ್ಯವಹಾರ ಸಂಬಂಧ ಒಂದು ಸರಿ ನಡೆದಿತ್ತು ಅಂತ ಹೇಳಿದ್ನಲ್ಲ, ಅದು ಯಾವಾಗ ನಡೆದಿತ್ತು ನಾನೇ ಅವ್ರ ಮುಂದೆ ಹೋಗಿ ಮಾತಾಡ್ತೀನಿ. ಒಟ್ಟಾರೆ ಯಾವುದೇ ಸಾಕ್ಷ್ಯಗಳಿಲ್ಲದೆ ಐಶ್ವರ್ಯ ಗೌಡ ಮೇಲೆ ಗಂಭೀರ ಆರೋಪ ಮಾಡಿದ್ದ ಮಾಜಿ ಶಾಸಕ ಅನ್ನದಾನಿಗೆ ಐಶ್ವರ್ಯ ಗೌಡ ಟೈಮ್ ಬಾಂಬ್ ಇಟ್ಟಿದ್ದಾರೆ. ಇದೀಗ ಈ ಬಾಂಬ್ ಸ್ಫೋಟಕ್ಕೂ ಮುನ್ನ ಅನ್ನದಾನಿ ಹೇಗೆ ಪ್ರತಿಕ್ರಿಯೆ ನೀಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ರೋಹಿತ್, ಪಬ್ಲಿಕ್ ಟಿವಿ, ಮಂಡ್ಯ.